ರಾಮನ ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದ ನಂತರ ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನು ಪತ್ತೆಹಾಕುತ್ತಾನೆ. ಹನುಮಂತನ ಶೌರ್ಯ ಮತ್ತು ಬುದ್ಧಿವಂತಿಕೆಯ ಬಳಕೆ ಈ ಘಟನೆಯಲ್ಲಿ ಅತ್ಯಂತ ಮಹತ್ವದಾಯಕವಾಗಿದೆ. ರಾವಣನ ಸೇನೆಯ ವಿರುದ್ಧ ಹನುಮಂತನು ಓಕೆ ಗೈಸ್, ಈಗ ನೋಡಿದ್ರಲ್ಲ ವಿಡಿಯೋ, ಈ ಥರ ವಿಡಿಯೋ ಯಾವ ಥರ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು AI ಫೋಟೋಸ್ ಜನ್ರೇಟ್ ಯಾವ ಥರ ಮಾಡೋದಂತಲೂ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಮಾಡ್ಬೋದು ಈ ಥರ ವಿಡಿಯೋ. ಆ್ಯಂಡ್ AI ವಾಯ್ಸ್ ಜನ್ರೇಟ್ ಯಾವ ಥರ ಮಾಡೋದಂತಲೂ ಹೇಳ್ಕೊಡ್ತೀನಿ. ಬೈ ಚಾನ್ಸ್ ನಿಮಗೆ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ವಾಯ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ಇಲ್ಲ ನನಗೆ ನನ್ನ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿಲ್ಲ ನನ್ನ ವಾಯ್ಸ್ ಅನ್ನೋರು AI ವಾಯ್ಸ್ದು ಯೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಬನ್ನಿ ಗೈಸ್ ಯಾವ ಥರ ಮಾಡೋದಂತ ಈ ಥರ ವಿಡಿಯೋ ಹೇಳ್ಕೊಡ್ತೀನಿ. ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಮಗೆ ಬೇಕು ಫಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟು. ಸೊ ಸ್ಕ್ರಿಪ್ಟ್ ಬಂದುಬಿಟ್ಟು ನಾವು ChatGPT ಇಂದನೇ ತರಿಸ್ಕೊಳ್ಳೋದು. ಆ್ಯಂಡ್ ಫೋಟೋಸ್ಗಳದ್ದು ಪ್ರಾಂಪ್ಟು ಅಷ್ಟೇ ChatGPT ನಮಗೆ ಬರೆದು ಕೊಡುತ್ತೆ. ಓಕೆನಾ? ಸೊ ಸಿಂಪಲ್ ಇಲ್ಲಿ ಟೈಪ್ ಮಾಡಿ ರಾಮಾಯಣ. ಓಕೆನಾ? ಸೊ ನಾನು ಯಾವ ಥರ ಟೈಪ್ ಮಾಡ್ತಿದ್ದೀನಿ ಅದೇ ಥರ ಟೈಪ್ ಮಾಡಿ. ನಿಮಗೆ ರಾಮಾಯಣ ವೀಡಿಯೋಸ್ ಏನಾದರೂ ಮಾಡೋದಾದರೆ ಇಲ್ಲ ಅದ್ರ ಟೈಪ್ ವೀಡಿಯೋಸ್ ಏನಾದರೂ ಮಾಡ್ತಿದ್ರೆ ನೀವು ಈ ಥರ ಟೈಪ್ ಮಾಡಿ. ಓಕೆನಾ? ರಾಮಾಯಣ ಇಂಟ್ರೆಸ್ಟಿಂಗ್ ಪಾರ್ಟ್ ಇನ್ ಕನ್ನಡ ಇನ್ 100 ವರ್ಡ್ಸ್ ಅಂತ ಹಾಕಿದ್ದೀನಿ. ಓಕೆನಾ? ಸೊ ನೀವು 3 to 4 minutes ಮಾಡೋದಾದರೆ 500 ವರ್ಡ್ಸ್ ಇಲ್ಲ 1000 ವರ್ಡ್ಸ್ನ ತೊಗೋಬೋದು. ಸೊ ನೋಡಿ ಗೈಸ್, ನಮಗೆ ಇಲ್ಲಿ ಒಂದು ಚೆನ್ನಾಗಿರೋ ಒಂದು ಸ್ಕ್ರಿಪ್ಟ್ ಏನಿದೆ ರೆಡಿ ಮಾಡಿಕೊಟ್ಟಿದ್ದೆ. ಲೈಕ್ ಶಾರ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಓಕೆ, ಈಗ ನಮ್ಮದು ಸ್ಟೋರಿ ಆದಮೇಲೆ ಈಗ ನಾವಿಲ್ಲಿ ಬರಿಬೇಕು ರೈಟ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ. ಲೈಕ್ ರೈಟ್ 5 ಪ್ರಾಂಪ್ಟ್. ನಿಮಗೆ ಎಷ್ಟು ಇಮೇಜಸ್ ಬೇಕೋ ಅಷ್ಟು ಇಮೇಜಸ್ ಇಲ್ಲಿ ಹಾಕಿ. ಲೈಕ್ ನಿಮ್ಗೆ 10 ಇಮೇಜಸ್ ಬೇಕಂದರೆ ರೈಟ್ 10 ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಹಾಕ್ಬೋದು. ಓಕೆನಾ ಗೈಸ್? ಸೊ ನಾನು ಹಾಕಿದ್ದೀನಿ. ನಮ್ಮದು ಸ್ಟೋರಿ ಏನು ಬಂದಿದೆ ಅದನ್ನು ಬಂದಿದೆ, ಪ್ರಾಂಪ್ಟ್ ಬಂದಿದೆ. ಸೊ ಸಿಂಪಲ್ಲಿ ಅದನ್ನು ನಾವು ನೋಟಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಟು ನಿಮ್ಮ ಹತ್ರ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸಿಂಪಲ್ ಇಲ್ಲಿ ನೋಟ್ ಅಂತ ಟೈಪ್ ಮಾಡಿ. ನಿಮಗೆ ತುಂಬ ನೋಟ್ಸ್ಗಳು ಸಿಗ್ಬಿಡುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನೋಟ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಇಲ್ಲ ನಿಮ್ಮ ಫೋನಲ್ಲೇ ನೋಟ್ ಇರುತ್ತೆ, ಅದನ್ನೇ ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ? ನೋಟ್ ಡೌನ್ಲೋಡ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ನಿಮ್ಮದು ಏನು ಸ್ಟೋರಿ ಇದೆ ಇದನ್ನು ಕಾಪಿ ಮಾಡ್ಕೊಂಡು ಇಲ್ಲಿಂದ ನಾವು ನೋಟಲ್ಲಿ ಫಸ್ಟು ಪೇಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನು ನೋಟ್ ಪ್ಯಾಡ್ ಏನಿದೆ ಅದನ್ನು ಓಪನ್ನ ಮಾಡ್ಕೋತೀನಿ. ಇಲ್ಲೇ ನೋಟ್ ಪ್ಯಾಡ್ ಇದೆ, ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಪೇಸ್ಟ್ ಮಾಡ್ತೀನಿ ಆ ಸ್ಟೋರಿ ಏನು ಈಗ ಅಲ್ಲಿಂದ ಕಾಪಿ ಮಾಡಿದೆ ChatGPT ಅದು. ಸೊ ಸಿಂಪಲ್ ಇಲ್ಲಿ ನಾನು ಪೇಸ್ಟ್ ಮಾಡ್ಕೋತೀನಿ ಅದು. ಓಕೆನಾ? ಅದಾದಮೇಲೆ ಇಲ್ಲಿ ಟೈಟಲಲ್ಲಿ ಸ್ಕ್ರಿಪ್ಟ್ ಅಂತ ಕೊಟ್ಬಿಡ್ತೀನಿ. ಓಕೆನಾ? ಸೊ ಗೊತ್ತಾಗಬೇಕಲ್ಲ ನಮಗೆ, ಹಾಗಾಗಿ ಟೈಟಲಲ್ಲಿ ಸ್ಕ್ರಿಪ್ಟ್ ಅಂತ ಬರ್ಕೊಂಡಾದಮೇಲೆ ಇದನ್ನು ಸೇವ್ನ ಮಾಡ್ಕೊತೀನಿ. ಸೇವ್ ಅಂದರೆ ಜಸ್ಟ್ ನೀವು ಬ್ಯಾಕ್ ಹೋದರೆ ಅದು ಸೇವ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಏನಕ್ಕೆ ನಾವು ನೋಟಲ್ಲಿ ಬರ್ಕೋತೀವಿ ಅಂದರೆ ಬಿಕಾಸ್ ಏನಾದರೂ ಮಿಸ್ ಆಗಿ ನಮ್ಮ ಸ್ಟೋರಿ ಏನಾದರೂ ಮಿಸ್ ಆದರೆ ನಮಗೆ ಸೇಮ್ ಸ್ಟೋರಿನೇ ಕೊಡಲ್ಲ ChatGPT, ಬೇರೆ ಬೇರೆ ಸ್ಟೋರಿ ಕೊಡುತ್ತೆ, ಹಾಗಾಗಿ. ಓಕೆನಾ? ಅದಾದಮೇಲೆ ನಮ್ಮದು ಸ್ಕ್ರಿಪ್ಟ್ ಏನಿದೆ ಅದನ್ನು ಕೂಡ ಕಾಪಿ ಮಾಡ್ಕೊಳ್ಳೋಣ. ಮತ್ತು ಬ್ಯಾಕ್ ಬಂದುಬಿಟ್ಟು ನಮ್ಮದು ನೋಟ್ ಪ್ಯಾಡ್ ಏನಿದೆ ಅದರಲ್ಲಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ? ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಇದೆಯಲ್ಲ, ಕ್ರಿಯೇಟ್ ನೋಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ನ ಮಾಡ್ಕೋತೀನಿ. ಇಲ್ಲಿ ಟೈಟಲಲ್ಲಿ ನಾನು ಪ್ರಾಂಪ್ಟ್ ಅಂತ ಟೈಟಲ್ ಕೊಟ್ಬಿಡ್ತೀನಿ. ಓಕೆನಾ? ಸೊ ಗೊತ್ತಾಗಬೇಕಲ್ಲ ನಮ್ಮದು ಪ್ರಾಂಪ್ಟ್ ಯಾವುದು ಸ್ಕ್ರಿಪ್ಟ್ ಯಾವುದು ಅಂತ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಟೈಟಲ್ನ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಇರೋಕ್ಕೆ ಬಿಡ್ಬೋದು. ಓಕೆನಾ? ಸೊ ಇಲ್ಲಿದೆ ನೋಡಿ ಪ್ರಾಂಪ್ಟ್ ಸ್ಕ್ರಿಪ್ಟ್ ಅಂತ. ಓಕೆನಾ? ಅದಾದಮೇಲೆ ಈಗ ನಾವು ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಐಡಿಯೋಗ್ರಾಮ್ ಅಂತ ಸರ್ಚ್ ಮಾಡಿ. ಸೊ ಸುಮಾರು ಜನ ಹೇಳ್ತೀರಾ ಇದರಲ್ಲಿ ಕ್ರಿಯೇಟ್ ಆಗೋಲ್ಲ, ಫೋಟೋ ತುಂಬ ಕಮ್ಮಿ ಕೊಡುತ್ತೆ ಅಂತ. ಆ್ಯಂಡ್ ಲಿಮಿಟ್ಸ್ ಏನು ಕ್ರೆಡಿಟ್ ಏನಿದೆ ಅದು ಲಿಮಿಟ್ ಆಗಿದೆ ಆ್ಯಂಡ್ ಅದು ವರ್ಕ್ ಆಗೋಲ್ಲ ಅಂತ. ನಾನು ಹೇಳೋದೇನು, ಒಂದು ಟ್ರಿಕ್ನ ಯೂಸ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಏನಿರುತ್ತೆ ಅದನ್ನು ಸ್ವಿಚ್ ಮಾಡಿ ಯೂಸ್ನ ಮಾಡ್ಕೊಳ್ಳಿ. ಓಕೆನಾ? ಯೂಸ್ನ ಮಾಡಿಕೊಂಡ್ರೆ ಆಗ ನಿಮಗೆ ಇನ್ನೂ ಜಾಸ್ತಿ ಫೋಟೋಸ್ ಸಿಗ್ಬೋದು. ಲೈಕ್ 15 to 20 ಫೋಟೋಸ್ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಅಂದರೆ ವೆಬ್ಸೈಟಿಂದ. ಓಕೆನಾ? ಸೊ ಸಿಂಪಲಿ ನಾನು ಹೇಳಿದ್ದು ಅದನ್ನು ಇದು ಮಾಡಿ. ಓಕೆನಾ? ಅದಾದಮೇಲೆ ನಾವು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಟೈಪ್ ಮಾಡ್ಕೊಳ್ಳಿ ಸಿನಿಮ್ಯಾಟಿಕ್ ಆ್ಯನಿಮೇಷನ್ ಸ್ಟೈಲ್ ಅಂತ. ಓಕೆನಾ? ಕಾರ್ಟೂನ್ ಆ್ಯನಿಮೇಷನ್ ಸ್ಟೈಲ್ ಸಿನಿಮ್ಯಾಟಿಕ್ 3D ಕಾರ್ಟೂನ್ ಆ್ಯನಿಮೇಷನ್ ಸ್ಟೈಲ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಓಕೆನಾ? ನಾನು ಹೇಳಿದ್ನಲ್ಲ ಆ ಸ್ಟೆಪ್ನ ಫಾಲೋ ಮಾಡಿ. ನಿಮಗೆ ಕ್ರೆಡಿಟ್ಸ್ ಖಾಲಿ ಆಗೋಗಿದ್ರೆ ಏನಾದರೂ ಪೇ ಮಾಡೋ ಆಪ್ಷನ್ ಏನಾದರೂ ಕೇಳ್ತಿದ್ರೆ ಮತ್ತೆ ಅದನ್ನು ಲಾಗೌಟ್ ಮಾಡಿಕೊಂಡು ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಬೇರೆ ಇಮೇಲಿಂದ ಲಾಗಿನ್ ಮಾಡಿಕೊಂಡು ನೀವು ಫೋಟೋಸ್ಗಳನ್ನ ಮತ್ತೆ ಡೌನ್ಲೋಡ್ ಮಾಡ್ಕೋಬೋದು ಈಸಿಲಿ. ಓಕೆನಾ? ಓಕೆ, ಅದಾದಮೇಲೆ ನಾವು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು, ಇದು ಸ್ಟೋರಿ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಇಲ್ಲಿಂದ ಸಿಂಪಲ್ಲಿ ಕಾಪಿನ ಮಾಡಿಕೊಂಡು ಪೇಸ್ಟ್ನ ಮಾಡಬೇಕು. ಓಕೆನಾ? ಐಡಿಯೋಗ್ರಾಮಲ್ಲಿ. ಸೊ ನಾನು ಇಲ್ಲಿಂದ ಕಾಪಿ ಮಾಡಿಕೊಂಡು
ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇನ್ವರ್ಟೆಡ್ ಕಾಮ ಕೊಟ್ಟಿದ್ದೀನಿ ಇಲ್ಲಿ ಸ್ಟೈಲ್ ಮೇಲ್ಗಡೆ. ಅದಾದಮೇಲೆ ಇಲ್ಲಿ ಜನ್ರೇಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ಜನ್ರೇಟ್ನ ಮಾಡ್ಕೋಬೇಕು. ಜನ್ರೇಟ್ ಮಾಡಿದರೆ ಇಲ್ಲಿ ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ಫೋಟೋ ಏನಾಗುತ್ತೆ ಜನ್ರೇಟ್ ಆಗಿಬಿಡುತ್ತೆ. ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ ಆ ಟೈಮಿಂಗ್ಸ್ ಅಕಾರ್ಡಿಂಗ್ ನಮ್ಮ ಫೋಟೋ ಏನಾಗುತ್ತೆ ಜನ್ರೇಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರೋ ಫೋಟೋಸ್ಗಳು ಜನ್ರೇಟ್ ಆಗಿ ಕೊಟ್ಬಿಡುತ್ತೆ. ಏನು AI ಅಪ್ಲಿಕೇಶನ್ ಇದೆ ಐಡಿಯೋಗ್ರಾಮು ಅದು, ಓಕೆನಾ. ಸೊ ನೋಡೋಣ. ಸೊ 89% ಕಂಪ್ಲೀಟ್ ಆಗಿದೆ. ಸೊ 100% ಈಗ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಲ್ಲೇ. ಓಕೆ, ಜನ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ನಮ್ಮ ಫೋಟೋಸ್ ಏನಿದೆ ಬಂದಿದೆ. ಸೊ ಇದರಲ್ಲಿ ನಿಮಗೆ ಯಾವ ಫೋಟೋಸ್ ಇಷ್ಟ ಆಗುತ್ತೆ ಆ ಫೋಟೋಸ್ನ ನೀವು ಡೌನ್ಲೋಡ್ ಮಾಡಿಟ್ಕೋಬೋದು. ಬೈ ಚಾನ್ಸ್ ನಿಮಗೆ 4 ಫೋಟೋ ಇಷ್ಟ ಆದರೂ ನೀವು 4 ಫೋಟೋಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ನಿಮ್ಮ ಎಡಿಟಿಂಗಲ್ಲಿ ವಿಡಿಯೋ ಎಡಿಟ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ. ನೀವು ಶಾರ್ಟ್ ವಿಡಿಯೋ ಮಾಡೋದಾದರೆ ಇದು ಬಂದುಬಿಟ್ಟು ಏನು ವೆಬ್ಸೈಟ್ ಇದೆ ಇದು 5 ನಮಗೆ ಡೈಲಿ 5 ಇಮೇಜಸ್ ಫ್ರೀ ಕೊಡುತ್ತೆ. ನೀವು ಶಾರ್ಟ್ ವಿಡಿಯೋಗೆ 5 ಇಮೇಜಸ್ ಸಾಕಲ್ವ ನಿಮಗೆ. ಸೊ ನೀವು ಶಾರ್ಟ್ ವಿಡಿಯೋನೂ ಮಾಡ್ಬೋದು. ಇಲ್ಲಿ ನೀವು ರಿಶ್ಯೂ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ನೀವು ಲಾಂಗ್ ವಿಡಿಯೋ ಫಾರ್ಮಲ್ಲಿ ಮಾಡ್ತೀರಾ, ಇಲ್ಲ ಲಾಂಗ್ ವಿಡಿಯೋ ಫಾರ್ಮಲ್ಲಿ ಮಾಡೋದಾದರೆ 16:9 ರೇಷಿಯೋ, ಇಲ್ಲ ಶಾರ್ಟ್ ವಿಡಿಯೋ ಮಾಡೋದಾದರೆ 9:16 ರೇಷಿಯೋ ಏನಿರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ಅಕಾರ್ಡಿಂಗ್ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ 9:16 ಇದೆ ಮತ್ತು 1:1 ಇದೆ, 16:9 ಇದೆ. ಸೊ ನಾನೀಗ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ನೇ ಪ್ರಾಂಪ್ಟ್ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾವಿಲ್ಲಿ ತೆಗೆದುಬಿಡೋಣ, ರಿಮೂವ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ವರ್ಟೆಡ್ ಕಾಮ ಕೊಟ್ಬಿಟ್ಟು ಮತ್ತು ಸೆಕೆಂಡ್ನೇ ಪ್ರಾಂಪ್ಟ್ ಏನಿದೆ ನಮ್ಮದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶೋ ಹನುಮಾನ್ ಅಂತ ಏನೋ ಇದೆಯಲ್ಲ, ಇಲ್ಲಿಂದ ನಮ್ಮದು ಸೆಕೆಂಡ್ನೇ ಪ್ರಾಂಪ್ಟು ಸ್ಟಾರ್ಟ್ ಆಗಿದೆ, ಓಕೆನಾ. ಸೊ ಇಲ್ಲಿಂದ ನಾನು ಕಾಪಿನ ಮಾಡ್ಕೋತೀನಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಬ್ಯಾಕ್ ಬಂದು ಇಲ್ಲಿ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ನ ಮಾಡಿಕೊಂಡು ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ನ ಮಾಡ್ಕೊಳ್ಳೋಣ. ಸೊ ನಮ್ಮ ಫೋಟೋ ಏನಿದೆ ಅದು ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ಫೋಟೋ ಏನಾಗುತ್ತೆ ಜನ್ರೇಟ್ ಆಗಿಬಿಟ್ಟು ರೆಡಿಯಾಗಿ ಬರುತ್ತೆ, ಓಕೆನಾ. ಸೊ ನಾವು ವೆಯ್ಟ್ ಮಾಡಿ ನೋಡೋಣ. ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಗೈಸ್. ಇಲ್ಲಿ ಏನಂದರೆ ನೀವು ಇಮೇಲ್ ಸ್ವಿಚ್ ಮಾಡಿದರೆ ನಿಮಗೆ 20 ಫೋಟೋಸ್ ಡೈಲಿ ನೀವು ಯೂಸ್ ಮಾಡ್ಕೊಬೋದು. 20 ಏನು 30 ಫೋಟೋನೇ ಯೂಸ್ ಮಾಡ್ಕೋಬೋದು. ಬಟ್ ಏನು ನಿಮ್ಮದು ಇಮೇಲ್ ಫೇಕ್ ಇಮೇಲ್ಸ್ ಏನಿದೆ ಅದನ್ನು ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ. ಇನ್ನು ಇಮೇಲ್ಸ್ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಏನು ಚಾನಲ್ ಇದೆ ರನ್ನಿಂಗ್ ಆಗೋವರೆಗೂ ನೀವು ಏನು ಮಾಡಿ ಇಮೇಲ್ ಸ್ವಿಚ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಚೆನ್ನಾಗಿ ಓಡ್ತಾ ಇದೆ ವೀಡಿಯೋಸು, ಜಾಸ್ತಿ ವ್ಯೂಸ್ ಬರ್ತಾ ಇದ್ದರೆ ನೀವೇನು ಮಾಡ್ಕೋಬೋದು, ಆಗಬೇಕಿದ್ರೆ ಪೇ ಮಾಡಿಕೊಂಡು ನೀವು ಫೋಟೋಸ್ಗಳನ್ನ ಯೂಸ್ನ ಮಾಡ್ಕೋಬೋದು, ಓಕೆನಾ. ಸೊ ಸಿಂಪಲ್ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಎಲ್ಲ ಫೋಟೋಸ್ನ ಡೌನ್ಲೋಡ್ ಮಾಡಿಬಿಟ್ಟು ಸಿಗ್ತೀನಿ, ಓಕೆನಾ. ಸೊ ಎಲ್ಲ ಫೋಟೋಸ್ನ ನಾವು ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ಸಿಂಪಲಿ ನಾವೇನು ಮಾಡಬೇಕು, ಒಂದು ಮೋಷನ್ ಇದೆ, ಏನು ಮೋಷನ್ ಇದೆ ಅದಕ್ಕೆ ಕ್ರಿಯೇಟ್ ಮಾಡಬೇಕು. ಸೊ ಸಿಂಪಲಿ ನಾನು ಇದು ಕ್ಯಾಪ್ಕಟ್ ಆ್ಯಪಲ್ಲಿ ತೋರಿಸ್ತೀನಿ. ಸೊ ಸೂಪರ್ VPN ಏನಿದೆ ಅದನ್ನು ನಾವು ಆನ್ ಮಾಡ್ಕೊಳ್ಳೋಣ. ಸೊ ಯಾರ ಹತ್ರ ಎಲ್ಲ ಕ್ಯಾಪ್ಕಟ್ ಆ್ಯಪ್ ಇಲ್ಲ ಆ್ಯಂಡ್ ಸೂಪರ್ VPN ಇಲ್ಲ ಅವ್ರು ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ನ ಮಾಡ್ಕೋಬೋದು, ಓಕೆನಾ. ಸೊ ಸೂಪರ್ VPN ಸಿಂಗಾಪುರ್ನ ಸೆಲೆಕ್ಟ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಕಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ, ಓಪನ್ ಆಗುತ್ತೆ, ಓಕೆನಾ. VPN ಯೂಸ್ ಮಾಡಬೇಕು. ಕ್ಯಾಪ್ಕಟ್ ನೀವು ಎಡಿಟ್ ಮಾಡಬೇಕಂದ್ರೆ ಕ್ಯಾಪ್ಕಟ್ಟಲ್ಲಿ, ಓಕೆನಾ. ಸೊ ಸಿಂಪಲಿ ಇಲ್ಲಿ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೀವು ಫೋಟೋಸ್ ಏನು ಡೌನ್ಲೋಡ್ ಮಾಡಿದ್ರಿ ಐಡಿಯೋಗ್ರಾಮಲ್ಲಿ ಅದನ್ನು ಫೋಟೋಸ್ ಇಲ್ಲಿ ಒಂದೊಂದಾಗಿ ಸ್ಟಾರ್ಟಿಂಗಿಂದ ಆ್ಯಡ್ ಮಾಡ್ಕೊಳ್ಳಿ. ಸೊ 1 2 3 4 5 ಫೋಟೋಸ್ ನಾನು ಇಲ್ಲಿ ಜನ್ರೇಟ್ ಮಾಡಿದ್ದೆ. ಫಸ್ಟ್ನೇ ಫೋಟೋ ಬಂದುಬಿಟ್ಟು ನಾನು ಏನು ತಪ್ಪು ಮಾಡಿದ್ದೆ ಅಂದರೆ ರಿಶ್ಯೂ ಸೆಲೆಕ್ಟ್ ಮಾಡಿಲ್ಲ. ಇದು 1:1 ಡೌನ್ಲೋಡ್ ಆಗಿದೆ. ಮಿಕ್ಕಿದ್ದೆಲ್ಲ ನಾನು ರಿಶ್ಯೂನ ಸೆಲೆಕ್ಟ್ ಮಾಡಿದ್ದೆ. ಸೊ ಸಿಂಪಲಿ ಇದನ್ನು ನಾವು ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ನಿಮ್ಗೆ ಆಪ್ಷನ್ ಕಾಡ್ತಾ ಇದೆಯಲ್ಲ ಆ್ಯಕ್ಸೆಪ್ಟ್ ರೇಡಿಯೋ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿಂದ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ನಮ್ದು ಈ ಥರ ಬ್ಲ್ಯಾಕ್ ಕಾಣಿಸ್ತಿದೆ. ನಾವು ಸಿಂಪಲಿ ಏನು ಮಾಡ್ಕೊಳ್ಳೋಣ, ಝೂಮ್ನ ಮಾಡ್ಕೊಳ್ಳೋಣ. ಈ ಫೋಟೋ ಏನಿದೆ ಝೂಮ್ನ ಮಾಡಿಕೊಂಡು ಫುಲ್ ಸ್ಕ್ರೀನಲ್ಲಿ ಮಾಡಿಕೊಂಡ್ರೆ ಝೂಮ್ ಆಗಿಬಿಡುತ್ತೆ. ಈಗ ನಮ್ಮದು ಯೂಟ್ಯೂಬ್ಗೆ ಕರೆಕ್ಟ್ ಪರ್ಫೆಕ್ಟಾಗಿದೆ, ಓಕೆನಾ. ಸೊ ಫೋಟೋ ಡೌನ್ಲೋಡ್ ಮಾಡ್ಕೋಬೇಕಿದ್ರೇ ನೀವು ಐಡಿಯೋಗ್ರಾಮಲ್ಲಿ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟೇ, ಓಕೆನಾ. ಸೊ ಇನ್ನೆಲ್ಲ ಮಿಕ್ಕಿದ ಫೋಟೋ ಕರೆಕ್ಟಾಗೇ ಇದೆ. ಸೊ ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇದಕ್ಕೆ ಮೋಷನ್ ಆ್ಯಡ್ ಮಾಡಬೇಕು, ಓಕೆನಾ. ಸೊ ಸಿಂಪಲ್ ಇಲ್ಲಿ ಇದೆಲ್ಲ ಇಲ್ಲಿ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ, ನಿಮಗೆ ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ, ಓಕೆನಾ. ಸೊ ಇಲ್ಲಿ ನಿಮಗೆ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಸ್ಟೈಲ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಕೆಳಗಡೆ. ಸೊ ಸಿಂಪಲಿ ಸ್ಟೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಾವು ಮೋಷನ್ನ
ಮೋಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೋಷನ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಮೋಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಬಂದುಬಿಡುತ್ತೆ. ಇಲ್ಲಿ ಬಂದುಬಿಟ್ಟು ಒಂದು ಗಲ್ಲದು ಪಿಕ್ ಕಾಣುತ್ತೆ, ಲೈಕ್ ತೋರಿಸ್ತೀನಿ ರೀ ಯಾವುದಂತ. ಸೊ ಈ ಥರ ಒಂದು ಸ್ವಲ್ಪ ಸ್ಲೈಡ್ ಇದು ಕಡೆಗೆ ಮಾಡಿ ಇಲ್ಲಿ ನಿಮಗೆ 3D ಝೂಮ್ ಕಾಣಿಸ್ತಿದೆಯಾ, 3D ಝೂಮ್ ಗಲ್ಲು ವೈಟ್ ಕಲರ್ ಡ್ರೆಸ್ಸಲ್ಲಿ. ಸೊ ಇದನ್ನು ನೀವು ಈ ಎಫೆಕ್ಟ್ ಏನಿದೆ ಇದನ್ನು ಯೂಸ್ ಮಾಡಬೇಕು. ಈ ಮೋಷನ್ನ ಎಲ್ಲ ಫೋಟೋಸಲ್ಲಿ ಅದೇ ಮೋಷನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಫೋಟೋಸಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೇಮ್ ಇದೇ ಥರ ನೀವು ಅಪ್ಲೈ ಮಾಡಿ, ಯಾವ ಥರ ಕಾಣುತ್ತೆ ಅಂತ ವಿಡಿಯೋ ನಾನು ತೋರಿಸ್ತೀನಿ. ಸೊ ಇದೇ 3D ಝೂಮ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಎಲ್ಲ ಫೋಟೋಸ್ಗೆ ನಾನು ಆ್ಯಡ್ನ ಮಾಡ್ಕೊಂಡಿದ್ದೀನಿ 3D ಝೂಮ್ ಎಫೆಕ್ಟ್ ಏನಿದೆ ಅದನ್ನು. ಸೊ ನೋಡಿ ಈ ಥರ ಕಾಣುತ್ತೆ ನಮ್ಮ ವಿಡಿಯೋ. ಓಕೆನಾ. ಸೊ ಈ ಎಫೆಕ್ಟ್ ಬಂದುಬಿಟ್ಟು ಕ್ಯಾಪ್ಕಟ್ ಆ್ಯಪಲ್ಲೇ ಸಿಗೋದು, ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ಓಕೆನಾ. ಸೊ ಈ ಎಫೆಕ್ಟ್ ಹಾಕಾದ್ಮೇಲೆ ಸಿಂಪಲ್ ಈಗ ನಾವು ಕೈನ್ ಮಾಸ್ಟರಲ್ಲೇ ಎಡಿಟ್ ಮಾಡ್ಕೊಳ್ಳೋಣ. ಸಿಂಪಲ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳೋಣ. ಏನಕ್ಕೆ ನಾನು ಇದರಲ್ಲಿ ಹಾಕಿದ್ದೆ ಅಂದರೆ ಬೇರೆ ಏನು ಕೈನ್ ಮಾಸ್ಟರಲ್ಲೆಲ್ಲ ಈ ಎಫೆಕ್ಟ್ ಬಂದುಬಿಟ್ಟು ಸಿಗಲ್ಲ, ಮೋಷನ್ ಎಫೆಕ್ಟು. ಹಾಗಾಗಿ ನಾನು ನಿಮಗೆ ಕ್ಯಾಪ್ಕಟ್ಟಲ್ಲಿ ಈ ಮೋಷನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೇಳಿದ್ದು. ಓಕೆನಾ. ಸೊ ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ 16:9 ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಏನು ವೀಡಿಯೋ ಡೌನ್ಲೋಡ್ ಮಾಡಿದ್ವಿ ಕ್ಯಾಪ್ಕಟ್ ಆ್ಯಪಿಂದ ಅದನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಲ್ಲಿ ನಮಗೆ ಇದು ವಾಟರ್ ಮಾರ್ಕ್ ಇದೆಯಲ್ಲ ಇದನ್ನು ಈ ಕಡೆ ಸ್ವಲ್ಪ ಓಕೆ ಇಲ್ಲಿವರೆಗೂ ತೊಗೊಬಂದು ಇದನ್ನು ಟ್ರಿಮ್ ರೈಟಿಗೆ ಮಾಡ್ಕೊಳ್ಳೋಣ. ಅದು ಏನು ವಾಟರ್ ಮಾರ್ಕ್ ಇತ್ತು ಅದನ್ನು. ಓಕೆನಾ. ನೀವು ಬೇಕಿದ್ದರೆ ಕ್ಯಾಪ್ಕಟ್ ಆ್ಯಪಲ್ಲೂ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಇದಾದಮೇಲೆ ಈಗ ನಾವೇನು ಮಾಡಬೇಕು, ವಾಯ್ಸ್ ಓವರ್ ಯಾವ ಥರ ಮಾಡೋದಂತ ಹೇಳ್ತೀನಿ. ಸಿಂಪಲಿ ನಾವು ನೋಟ್ನ ಓಪನ್ ಮಾಡ್ಕೊಳ್ಳೋಣ. ಏನಕ್ಕೆ ನಾನು ನೋಟಲ್ಲಿ ಪೇಸ್ಟ್ ಮಾಡೋಕ್ಕೆ ಹೇಳಿದ್ನಂದರೆ ಈಗ ನಮಗೆ ಇದು ಏನು ಸ್ಟೋರಿ ಇದೆ ಇದನ್ನು ನಾವು ಓದ್ಬೋದು. ಓಕೆನಾ. ರೆಕಾರ್ಡಿಂಗ್ ಮಾಡ್ಕೊಬೇಕಿದ್ರೆ ಸಿಂಪಲ್ ಇದನ್ನು ಸ್ಕ್ರೀನ್ಶಾಟ್ ತಗೊಂಡಾದ್ಮೇಲೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವೇನು ಫೋಟೋ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ವಿ ಅದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದಿದ್ವಲ್ಲ ಆ ಫೋಟೋನ ಇಲ್ಲಿ ತರಬೇಕು. ಓಕೆನಾ. ಅದಾದಮೇಲೆ ಇದನ್ನು ಎಲ್ಲದು ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಡೆ ಸೂಟಬಲ್ ಇರುತ್ತೆ ಆ ಕಡೆ ಇದನ್ನು ಫುಲ್ ಡ್ಯೂರೇಷನ್ವರೆಗೂ ಮಾಡ್ಕೊಳ್ಳೋಣ. ಓಕೆನಾ. ಮಾಡಾದ್ಮೇಲೆ ಈಗ ಸಿಂಪಲಿ ನೀವು ಮೈಕ್ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ರೆಕಾರ್ಡ್ ಆಪ್ಷನು, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಕಾರ್ಡ್ನ ನೀವು ಮಾಡ್ಕೋಬೇಕು. ಓಕೆನಾ. ಇಲ್ಲಿ ಏನು ಬರೆದಿದ್ದಾರೆ ಅದನ್ನೇ ರೆಕಾರ್ಡಿಂಗ್ ಮಾಡ್ಕೋಬೇಕು. ಓಕೆನಾ. ಸೊ ಒಂದು ನಿಮಿಷ ಇದು ಬ್ಯಾಕ್ ಬಂದಿದೆ ಯಾಕೋ. ಸೊ ಇಲ್ಲಿಂದ ಮತ್ತು ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ರೆಕಾರ್ಡ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ನಾನು ರೆಕಾರ್ಡಿಂಗ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟಾದಮೇಲೆ ಇಲ್ಲಿ ಏನು ಬರೆದಿದ್ದಾರೆ ಅದನ್ನು ನೀವು ಜಸ್ಟ್ ಓದೋದಷ್ಟೇ. ಓಕೆನಾ. ಇಲ್ಲಿ ನಂಗೆ ಕಾಣಿಸ್ತಿಲ್ಲ, ಬ್ಲರ್ ಆಗಿ ಕಾಣಿಸ್ತಿದೆ. ಸೊ ಆಲ್ರೆಡಿ ನಾನು ರೆಕಾರ್ಡ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಓಕೆನಾ. ಸೊ ಈ ಥರ ನೀವು ಓದ್ಕೋಬೇಕಷ್ಟೇ. ಓದ್ಕೊಂಡಾದ್ಮೇಲೆ ಇದ್ರದ್ದು ವಾಯ್ಸ್ ಕೂಡ ನೀವು ಒಂದು ಸ್ವಲ್ಪ ಬೆಟರ್ ಮಾಡ್ಬೋದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಒಂದು ಸಲ ಕೇಳ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲ್ ಇಲ್ಲಿ ನಿಮ್ಮದು ಏನು ಇಲ್ಲಿ ರೆಕಾರ್ಡ್ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿವರ್ಬ್ ಆಪ್ಷನ್ ಕಾಣಿಸ್ತಿದೆಯಾ, ರಿವರ್ಬ್ ಆಪ್ಷನ್ ಏನಿದೆ ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸ್ಬಿಡ್ತೇನೆ ನಿಮಗೆ. ಓಕೆನಾ. ಸೊ ರಿವರ್ಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಚೂರು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಕನೆಕ್ಟ್ ಹಾಲ್ ಅಂತ ಇದೆ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಯ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಕೇಳಿ ಒಂದು ಸಲ. ಸೊ ಕೇಳಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇದು ಬಂದುಬಿಟ್ಟು ಯಾರೆಲ್ಲ ವಾಯ್ಸ್ ಓವರ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನೋಡಿಕೊಂಡು ಓದೋಕ್ಕೆ ಇಷ್ಟಪಡ್ತೀರಾ, ಸ್ಟೋರಿ ಟೆಲ್ಲಿಂಗ್ ಯಾರಿಗೆ ತುಂಬ ಇಷ್ಟ ಇದೆ ಅವರು ಈ ಕೆಲಸನ ಮಾಡ್ಕೋಬೋದು. ಓಕೆನಾ. ಲೈಕ್ ರೆಕಾರ್ಡಿಂಗ್ ಮಾಡಿಕೊಂಡು ಈಸಿಲಿ ಈ ಥರ ರಿವರ್ಬಲ್ಲಿ ನಿಮ್ಮ ವಾಯ್ಸ್ ಇನ್ನೂ ಚೆನ್ನಾಗಿ ವಾಯ್ಸ್ ಎಫೆಕ್ಟ್ನ ಕೊಡ್ಬೋದು. ಯಾರೆಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಅಲ್ಲ, ವಾಯ್ಸ್ ಜನ್ರೇಟ್ ಮಾಡೋಕ್ಕೆ ಇಷ್ಟ, ಸೊ ಸಿಂಪಲ್ ಇದನ್ನು ಡಿಲೀಟ್ ಮಾಡಾದಮೇಲೆ ಬ್ಯಾಕ್ ಬರೋಣ. ಈಗ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ರಿಯಲ್ ವಾಯ್ಸ್ ಜನ್ರೇಟರ್ ಯಾರ ಹತ್ರ ಎಲ್ಲ ಇಲ್ಲ, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅಲ್ಲಿಂದ ಹೋಗ್ಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ರಿಯಲ್ ವಾಯ್ಸ್ ಜನ್ರೇಟರ್ ಅಂತ ಹಾಕಿ
ಇದು ಓಪನ್ ಆಗುತ್ತೆ. ಸೊ ಈ ಆ್ಯಪ್ ಓಪನ್ ಮಾಡಾದಮೇಲೆ ಇಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಕನ್ನಡ. ಸೊ ಸಿಂಪಲಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕನ್ನಡ ಅಂತ ಕೊಡಿ. ಕನ್ನಡದ್ರಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಮೇಲ್ ಆರ್ ಫೀಮೇಲ್ ನೀವು ಯಾವುದರಲ್ಲಿ ಹೇಳಿಸ್ಬೇಕು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮ ಸ್ಕ್ರಿಪ್ಟ್ ಏನಿದೆ, ಸ್ಟೋರಿ ಏನಿದೆ ಅದನ್ನು ನಾವು ಇಲ್ಲಿಂದ ಕಾಪಿನ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ನಾವು ಕಾಪಿನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಯಾಕ್ ಬಂದು ಮತ್ತೆ ಇಲ್ಲಿ ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಒಂದು ಸಲ ಕೇಳ್ಕೊಳ್ಳಿ ನಿಮ್ಮದು ವಾಯ್ಸ್ ಚೆನ್ನಾಗಿದೆಯಾ ಅಂತ. ಸೊ ನೀವು ಪಿಂಚು ಸ್ಪೀಡ್ ಮಾಡ್ಬೋದು. ಇನ್ನೂ ಸ್ಪೀಡ್ ಹೇಳ್ಬೇಕಂದ್ರೆ ಇನ್ನು ಪ್ಲಸ್ನ ಮಾಡಿ, ಒಂದು ಸಲ ಪ್ಲಸ್ ಮಾಡಿ. ಇನ್ನೂ ಸ್ವಲ್ಪ ಪಿಂಚು ಸ್ಪೀಡ್ ಏನಾದರೂ ಬೇಕಿದ್ದರೆ ಅದು ನೀವು ಸ್ಪೀಡು ಪಿಂಚು ವಾಯ್ಸ್ ಇನ್ನೂ ಬೇರೆ ಥರ ಬೇಕಂದರೆ ಅದು ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ಅಲ್ಲಿಂದ ವಾಯ್ಸ್ ಡೌನ್ಲೋಡ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ನಾವೇನು ಮಾಡೋಣ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡೋಣ. ಆಲ್ಬಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗೆ ಬನ್ನಿ, ಇಲ್ಲಿ ರಿಯಲ್ ವಾಯ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ಕೆಳಗಡೆ ಲಾಸ್ಟಿಗೆ ಹೋಗಬೇಕು. ಲಾಸ್ಟಲ್ಲಿ ನಮ್ಮ ವಾಯ್ಸು ಕ್ರಿಯೇಟ್ ಆಗಿರುತ್ತೆ. ಸೊ ಸಿಂಪಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಈ ವಾಯ್ಸ್ ಈ ಥರ ಬರ್ತಿದೆ. ಇದು ಇನ್ನೂ ಬೆಟರಾಗಿ ಬರಬೇಕಂದ್ರೆ ರಿವರ್ಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬೆಟರಾಗಿ ವಾಯ್ಸ್ ಎಫೆಕ್ಟ್ನ ಕೊಡೋಣ. ಸ್ವಲ್ಪ ಕೆಳಗೆ ಬನ್ನಿ, ಇನ್ನು ಕನೆಕ್ಟ್ ಆನ್ ಅಂತ ಇದೆಲ್ಲ ಅದು ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿದ್ರಲ್ಲ, ಸಲ ಕೇಳಿ ನೀವು. ಓಕೆನಾ. ರಾಮನ ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದ ನಂತರ ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನು ಪತ್ತೆ ಹಾಕುತ್ತಾನೆ. ಹನುಮಂತನ ಶೌರ್ಯ ಮತ್ತು ಬುದ್ಧಿವಂತಿಕೆಯ ಬಳಕೆ ಈ ಘಟನೆಯಲ್ಲಿ ಅತ್ಯಂತ ಮಹತ್ವದಾಯಕವಾಗಿದೆ. ರಾವಣನ ಸೇನೆಯ ವಿರುದ್ಧ ಹನುಮಂತನು ಹೇಗೆ ಓಕೆ ಗೈಸ್, ಈಗ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ವಾಯ್ಸ್ ಬಂತು ಅಂತ. ಇದೇ ಥರ ನೀವೇನು ಮಾಡ್ಬೋದು, ಕ್ರಿಯೇಟ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಓಕೆನಾ. ಸೊ ಗೊತ್ತಾಗಿಲ್ಲ ಅಂದರೆ ಒಂದ್ಸಲ ನನಗೆ ಕಾಮೆಂಟಲ್ಲಿ ಕೇಳಿ. ಓಕೆನಾ ಗೈಸ್. ಸಿಂಪಲಿ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.